ಆಟೋ ಚಾಲಕರೊಬ್ಬರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಬಂಗಾರ ಇದ್ದ ಬ್ಯಾಗ್ ಅನ್ನು ಮಾಲೀಕರಿಗೆ ಹಿಂತಿರುಗಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಮಹದೇವಪುರದಿಂದ ಅನ್ಯ ಊರಿಗೆ ತೆರಳಲು ಬಂದಿದ್ದ ದಂಪತಿಗಳು ನಾಯಕನಹಟ್ಟಿಯಲ್ಲಿ ಆಟೋ ಇಳಿದಿದ್ದರು. ಈ ವೇಳೆ ಆತುರದಲ್ಲಿ ಸುಮಾರು 7.50 ಲಕ್ಷ ರೂಪಾಯಿ ಮೌಲ್ಯದ 5 ತೊಲದ ಚಿನ್ನದ ಮಾಂಗಲ್ಯ ಸರವಿದ್ದ ಬ್ಯಾಗ್ ಅನ್ನು ಆಟೋದಲ್ಲಿಯೇ ಮರೆತು ಹೋಗಿದ್ದರು. ದಂಪತಿಗಳನ್ನು ಇಳಿಸಿ ಚಾಲಕ ಮಲ್ಲಿಕಾರ್ಜುನ್ ಎಂಬುವವರು ತೊರೆಕೋಲಮ್ಮನಹಳ್ಳಿಯತ್ತ ಹೋಗುತ್ತಿದ್ದರು. ದಾರಿ ಮಧ್ಯೆ ಆಟೋದಲ್ಲಿ ಬ್ಯಾಗ್ ಇರುವುದನ್ನು ಗಮನಿಸಿದ ಅವರು ಅದನ್ನು ಪರಿಶೀಲಿಸಿದಾಗ ಅದರಲ್ಲಿ ಬೆಲೆ ಬಾಳುವ ಚಿನ್ನಾಭರಣ ಇರುವುದು ಕಂಡು ಬಂದಿದೆ. ಬ್ಯಾಗ್ ಸಿಗುತ್ತಿದ್ದಂತೆಯೇ ಕಿಂಚಿತ್ತು ಆಸೆಗೆ ಒಳಗಾಗದ ಮಲ್ಲಿಕಾರ್ಜುನ್ ಕೂಡಲೇ ವಾಪಸ್ ನಾಯಕನಹಟ್ಟಿಗೆ ಬಂದು ದಂಪತಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ದಂಪತಿಗಳು ಪತ್ತೆಯಾಗದಿದ್ದಾಗ ತಡ ಮಾಡದೆ ನೇರವಾಗಿ ನಾಯಕನಹಟ್ಟಿ ಪೊಲೀಸ್ ಠಾಣೆಗೆ ತೆರಳಿ ವಿಷಯ ತಿಳಿಸಿದ್ದಾರೆ. ಪೊಲೀಸರು ತಕ್ಷಣವೇ ವಾರಸುದಾರರನ್ನು ಪತ್ತೆ ಹಚ್ಚಿ ಮಾಲೀಕರಾದ ಸರಸ್ವತಿ ಅವರಿಗೆ ಆಟೋ ಚಾಲಕನ ಮೂಲಕವೇ ಬ್ಯಾಗ್ ಅನ್ನು ಹಸ್ತಾಂತರಿಸಿದ್ದಾರೆ. ಕಳೆದು ಹೋದ ಚಿನ್ನದ ಸರ ಮತ್ತೆ ಸಿಕ್ಕಿದ್ದರಿಂದ ದಂಪತಿಗಳು ನಿಟ್ಟುಸಿರು ಬಿಟ್ಟಿದ್ದಲ್ಲದೆ ಚಾಲಕನ ಪ್ರಾಮಾಣಿಕತೆಗೆ ಧನ್ಯವಾದ ಅರ್ಪಿಸಿದರು. ಸರ್, ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ, ನಮ್ಮದು ಬೇಡಹಳ್ಳಿ ತಾಲೂಕು. ನಾವೆಲ್ಲ ಬಾಳಿಗೆ ಹೊಡಿತೀವಿ, ಎಲ್ಲ ಸೀಟ್ ಹಾಕ್ತಿದ್ದು. ಮತ್ತು ಇಲ್ಲಿ ನನಗೆ ತಾಲೂಕಿನಿಂದ 4 ಇಲ್ಲಿಂದ ಕೋಲಂನಲ್ಲಿ ಬಾಡಿಗಿತ್ತು ಹೋಗಿದೆ. ಮತ್ತು ಇಲ್ಲಿ ಮಾಧವಪುರದ ಹತ್ರ ಇಬ್ಬರು ಎತ್ಕೊಂಡಿದ್ರು ಸರ್, ಗಂಡ ಹೆಂಡತಿ ಎತ್ಕೊಂಡು. ಅದ್ರಾಗ ಬ್ಯಾಗು ಇಟ್ಕೊಂಡಿದ್ರು ಸರ್. ಅಲ್ಲಿ 4 ಬಸ್ ಸ್ಟ್ಯಾಂಡಾಗ ಇಳಿದ್ವಿ ಸರ್. ಅವರು ಇಳಿದ ಇಟ್ಟಿಗೆ ನಮಗೆ ಕಾಸು ಕೊಟ್ಟರು ಸರ್, ಚಾರ್ಜ್. ನಾನು ಇಸ್ಕೊಂತಂದ್ರೆ ನಾನು ಬಿಡು ಅವ್ರ ಬ್ಯಾಗ್ ತಗೊಂಡಂತ ನಾನು ಮುಂದೆ ಪಾಸ್ ಆಗಿಬಿಟ್ಟು ಸರ್. ಯಾಕಡೆ ಹೋದ್ರಿ? ನಾವು ಕೋಲಂನಾಡಿಗೆ ಹೋದ್ವಿ. ತಿರುಕೋಲಂನಾಡಿಗೆ? ಹ್ಞೂ ಸರ್. ಹೋದ ನಂತರ ಅಲ್ಲಿ ಸ್ವಲ್ಪ ಇನ್ನೊಂದು 2-3 ಕಿಲೋಮೀಟ್ರ್ ಇರ್ತದೆ ಇಷ್ಟೇ. ಅಲ್ಲಿ ನಿಲ್ಲಿಸ್ತಾರೆ ರಿಸೀಸ್ ಮಾಡೋದಂತ. ಇದೇನು ಬ್ಯಾಗ್ ಐತಲ್ಲ, ಏನು ಮಾಡೋಕ್ಕಂತ ಹೇಳಿ ನಾನು ಕೆಲಸ ಜಲ್ದಿ ಅಲ್ಲಿ ಮುಗಿಸಿದೆ. ಜಲ್ದಿ ವಾಪಸ್ ಬಂದುಬಿಡಿ ಸರ್. ಅಲ್ಲಿ ಬಸ್ ಸ್ಟ್ಯಾಂಡ್ನಾಗೆಲ್ಲ ಎಲ್ಲರೂ ಕೇಳಿದೆ, ಯಾರು ನಮ್ಗೆ ಗೊತ್ತಿಲ್ಲ ಅಂತಂದರೆ ಸರ್. ನಾನು ಮತ್ತೆ ಸಾಹೇಬ್ರು ಫೋನ್ ಮಾಡಿದ್ರೆ ನಾನು ತೀವ್ರ ಸ್ಟೇಷನ್ ಮಾಡಿ ಸರ್, ಪೊಲೀಸ್ ಸ್ಟೇಷನ್ಗೆ ಬಂದೆ. ಏನಿತ್ತು ಬ್ಯಾಗಲ್ಲಿ? ಸರ್, ಬಂಗಾರ ಇತ್ತು ಸರ್. ಎಷ್ಟು ತೊಲದ್ದು? ಅದೇ 7.5 ತೊಲದ ಸರ್ ಬಂಗಾರ. ಓಕೆ, 7.5 ತೊಲದ ಬಂಗಾರ. ಸರ್, ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ, ನಮ್ಮದು ಬೇಡಹಳ್ಳಿ ತಾಲೂಕು. ನಾವೆಲ್ಲ ಬಾಳಿಗೆ ಹೊಡಿತೀವಿ, ಎಲ್ಲ ಸೀಟ್ ಹಾಕ್ತಿದ್ದು. ಮತ್ತು ಇಲ್ಲಿ ನನಗೆ ತಾಲೂಕಿನಿಂದ 4 ಇಲ್ಲಿಂದ ಕೋಲಂನಲ್ಲಿ ಬಾಡಿಗಿತ್ತು ಹೋಗಿದೆ. ಮತ್ತು ಇಲ್ಲಿ ಮಾಧವಪುರದ ಹತ್ರ ಇಬ್ಬರು ಎತ್ಕೊಂಡಿದ್ರು ಸರ್, ಗಂಡ ಹೆಂಡತಿ ಎತ್ಕೊಂಡು. ಅದ್ರಾಗ ಬ್ಯಾಗು ಇಟ್ಕೊಂಡಿದ್ರು ಸರ್. ಅಲ್ಲಿ 4 ಬಸ್ ಸ್ಟ್ಯಾಂಡಾಗ ಇಳಿದ್ವಿ ಸರ್. ಅವರು ಇಳಿದ ಇಟ್ಟಿಗೆ ನಮಗೆ ಕಾಸು ಕೊಟ್ಟರು ಸರ್, ಚಾರ್ಜ್. ನಾನು ಇಸ್ಕೊಂತಂದ್ರೆ ನಾನು ಬಿಡು ಅವ್ರ ಬ್ಯಾಗ್ ತಗೊಂಡಂತ ನಾನು ಮುಂದೆ ಪಾಸ್ ಆಗಿಬಿಟ್ಟು ಸರ್. ಯಾಕಡೆ ಹೋದ್ರಿ? ನಾವು ಕೋಲಂನಾಡಿಗೆ ಹೋದ್ವಿ. ತಿರುಕೋಲಂನಾಡಿಗೆ? ಹ್ಞೂ ಸರ್. ಹೋದ ನಂತರ ಅಲ್ಲಿ ಸ್ವಲ್ಪ ಇನ್ನೊಂದು 2-3 ಕಿಲೋಮೀಟ್ರ್ ಇರ್ತದೆ ಇಷ್ಟೇ. ಅಲ್ಲಿ ನಿಲ್ಲಿಸ್ತಾರೆ ರಿಸೀಸ್ ಮಾಡೋದಂತ. ಇದೇನು ಬ್ಯಾಗ್ ಐತಲ್ಲ, ಏನು ಮಾಡೋಕ್ಕಂತ ಹೇಳಿ ನಾನು ಕೆಲಸ ಜಲ್ದಿ ಅಲ್ಲಿ ಮುಗಿಸಿದೆ. ಜಲ್ದಿ ವಾಪಸ್ ಬಂದುಬಿಡಿ ಸರ್. ಅಲ್ಲಿ ಬಸ್ ಸ್ಟ್ಯಾಂಡ್ನಾಗೆಲ್ಲ ಎಲ್ಲರೂ ಕೇಳಿದೆ, ಯಾರು ನಮ್ಗೆ ಗೊತ್ತಿಲ್ಲ ಅಂತಂದರೆ ಸರ್. ನಾನು ಮತ್ತೆ ಸಾಹೇಬ್ರು ಫೋನ್ ಮಾಡಿದ್ರೆ ನಾನು ತೀವ್ರ ಸ್ಟೇಷನ್ ಮಾಡಿ ಸರ್, ಪೊಲೀಸ್ ಸ್ಟೇಷನ್ಗೆ ಬಂದೆ. ಏನಿತ್ತು ಬ್ಯಾಗಲ್ಲಿ? ಸರ್, ಬಂಗಾರ ಇತ್ತು ಸರ್. ಎಷ್ಟು ತೊಲದ್ದು? ಅದೇ 7.5 ತೊಲದ ಸರ್ ಬಂಗಾರ. ಓಕೆ, 7.5 ತೊಲದ ಬಂಗಾರ. ಸರ್, ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ, ನಮ್ಮದು ಬೇಡಹಳ್ಳಿ ತಾಲೂಕು. ನಾವೆಲ್ಲ ಬಾಳಿಗೆ ಹೊಡಿತೀವಿ.